ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಏನು ಇವಳೆಲ್ಲೋ ಹೋಗ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ನಾನು. ಯಾಕೆಂದರೆ ನಾನು ಅಂದರೆ ವೀಕೆಂಡಲ್ಲಿ ಹೋಗ್ತಾ ಇದ್ದಿದ್ದು. ಇದು ಸ್ಯಾಟರ್ಡೇ ನಾನು ಮಧ್ಯಾಹ್ನ ಆಫೀಸ್ ಮುಗಿಸ್ಕೊಂಡು ನಾನು ಹೊರಟಿರೋದು. ಇನ್ನು ಮಂಡೇ ನಾನು ವಾಪಸ್ ರಿಟರ್ನ್ ಆಗಬೇಕಿತ್ತು. ಆದ್ರೂ ಹೋಗೋಣ ಸರಿ ಬಿಡು, ಪಾಪುನ ಕರ್ಕೊಂಡು, ಅವನಿಗೂ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ ಅಂತೇಳಿ ಕರ್ಕೊಂಡು ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದೆ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲಿ ಹಾಸನ ಗಾಡಿ ಇತ್ತು, ಒಂದು ಬಿ ಎಮ್ ಟಿ ಸಿದು ಎಲೆಕ್ಟ್ರಿಕ್ ಬಸ್ಸು. ಇವಾಗ ಹೊರಗಡೆನೂ ಬ್ಯಾಂಗ್ಳೂರಲ್ಲದೆ ಹೊರಗಡೆನೂ ಸಹ ಎಲೆಕ್ಟ್ರಿಕ್ ಬಸ್ನ ಬಿಟ್ಟಿದ್ದಾರೆ, ಬಿ ಎಮ್ ಟಿ ಸಿನ. ಬಟ್ ಇಲ್ಲಿ ನೋಡಿದ್ರೆ ಇದು ಅಂದರೆ ಎಲ್ಲೂ ಯಾರೂ ಒಬ್ಬರು ಸಹ ಇರಲಿಲ್ಲ ಈ ಬಸ್ಸಲ್ಲಿ. ಅಲ್ಲಿ ಹತ್ಕೊಂಡ್ಬಿಟ್ಟೆ. ಹಾಸನ ಅಂತ ಹೇಳಿದ್ರೆ ಬೆಳ್ಳೂರು ಕ್ರಾಸಲ್ಲಿ ಸ್ಟಾಪ್ ಕೊಡ್ತಾರೆ ಅಂತ ಹೇಳಿದ್ರು ಅಂದ್ಬಿಟ್ಟು ಹತ್ಕೊಂಡ್ಬಿಟ್ಟೆ. ಆಮೇಲೆ ನೋಡಿದ್ರೆ ಫುಲ್ಲು ಡೋಸು, ಯಾಕೆಂದರೆ ಭಯ ಆಗೋಯ್ತು, ಯಾರೂ ಇಲ್ವಲ್ಲ ನಾನು ಒಬ್ಬಳೇ ಅಂತೇಳಿ. ಅವಾಗ ನಾನು ವೀಡಿಯೋ ಮಾಡ್ಕೊಳ್ಬೇಕಿತ್ತು, ಮರೆತುಬಿಟ್ಟೆ. ಆಮೇಲೆ ಅವರು ಹೋಗ್ತಾ ಹೋಗ್ತಾ ನಾನು ಹಂಗೂ ಕಂಡಕ್ಟರ್ ಡ್ರೈವರ್ ಹೇಳಿದ್ರು, ಮ್ಯಾಮ್ ಇಲ್ಲ ಮುಂದೆ ಹತ್ಕೊಳ್ತಾರೆ, ಹತ್ಕೊಳ್ಳಿ, ಯಾರು ಏನೋ ಜನ ತುಂಬ್ಕೊಳ್ತಾರೆ ಅಂತ ಹೇಳಿದ್ರು. ಏನೋ ಒಂದು ಧೈರ್ಯ ಬಂತು, ಏನೋ ಒಂದು ನಂಬಿಕೆ ಬಂತು. ಅದ್ರ ನಂಬಿಕೆ ಮೇಲೆ ಹತ್ಕೊಂಡೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಜನಗಳು ಬಸ್ಗೆ ಹತ್ತಿದ್ರು. ಆಮೇಲೆ ಒಂದು ಸ್ವಲ್ಪ ಧೈರ್ಯ ಬಂತು. ಹಾಗೆ ಹೋಗ್ತಾ ನೋಡಿ, ಇಲ್ಲೊಂದು ಪಾರ್ಕ್ ಇದೆಯಲ್ವಾ, ಇಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರದ್ದು ಐಡಲ್ ಸಹ ಮಾಡಿದ್ದಾರೆ. ಬಟ್ ಇನ್ನೊಂದು ಯಾವುದೋ ಇದೆ, ಬಟ್ ಚೆನ್ನಾಗಿದೆ. ಇಲ್ಲಿ ಜೆಟ್ಲಾಗ್ ಹತ್ರ, ಓರೇನ್ ಮಾಲ್ ಹತ್ರ. ಅದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಹೋಗ್ತಾ ಇದ್ದೀವಿ ಊರಿಗೆ ಹೊರಟ್ವಿ. ಬಾ ಈ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಂಡೇ ದಿನದಲ್ಲಾಗಿದ್ದು. ಹಾಗೆಯೇ ಎದ್ಮೇಲೆ ಅಂದರೆ ನಾವು ತೋಟದ ಹತ್ರ ಅಲ್ವಾ ಇರೋದು ನಾವು. ಊರೊಳಗಡೆ ಮನೆ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅದೇ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ಲ, ಅದರಿಂದ ನಾವು ಊರಿಂದ ಹೊರಗಡೆ ಇರೋದ್ರಿಂದ ನೋಡಿ, ಇದೆಲ್ಲ ತೋಟ ಇದೆಲ್ಲ ಅಂದರೆ ತರಕಾರಿ ಎಲ್ಲ ಬೆಳೆದಿರೋದೆಲ್ಲ ಹಾಕಿದ್ರಲ್ವ, ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು ನೇಚರ್. ಹಳ್ಳಿ ವಾತಾವರಣ ಎಷ್ಟು ಸುಂದರ ಅಲ್ವಾ ಅನಿಸುತ್ತೆ ಒಂದೊಂದ್ಸಲ. ಏಕೆಂದರೆ ನಾವು ಹಳ್ಳೀಲಿ ಹುಟ್ಟಿ ಬೆಳೆದಿರೋದೇನೆ. ಬಟ್ ಆದರೂ ಸಹ ನಾವು ಬ್ಯಾಂಗ್ಳೂರು ಅಂತ ಹೇಳಿದ್ರೆ ಅಲ್ಲಿನ ಒಂದು ಇದು ಸಹ ಇಷ್ಟ ಆಗುತ್ತೆ. ಆದರೂ ಹಳ್ಳೀಲಿ ಇರೋದು ತುಂಬ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ದಿನ ಅಂದರೆ ಫ್ರೆಶ್ ತರಕಾರಿ ಆಗಲಿ, ನಮಗೆ ಒಂದು ಫ್ರೆಶ್ಶಾಗಿ ಸಿಗುತ್ತೆ. ಒಂದು ಗಾಳಿ ಆಗಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನಾವು ಅಂದರೆ ಎಲ್ಲ ಬೆಂಗಳೂರು ಅಂದರೆ ಆರ್ಟಿಫಿಷಿಯಲ್ ಥರ ನಾವು ಏನೇ ತೊಗೊಳ್ಬೇಕಾದ್ರೂ. ಬಟ್ ಇಲ್ಲಿ ಅಂದರೆ ಎಲ್ಲ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇದೊಂದು ಎಲ್ಲಿಂದನೋ ಬಂದು ಈ ಬೆಕ್ಕು ಮರಿ ಮಾಡ್ಕೊಂಡಿದೆ ಇಲ್ಲಿ ನೋಡಿ. ಇದು ನಾವು ಸಾಕಿರೋ ಬೆಕ್ಕು. ಇದು ಹೆಂಗೆ ಆಡುತ್ತೆ ಗೊತ್ತಾ, ಈ ಸಿದ್ದಿ ಅಂತ ಇದಕ್ಕೆ ಹೆಸರಿಟ್ಟಿರೋದು. ನಮ್ಮ ಮೊಮ್ಮಕ್ಳು ಕರ್ಕೊಯ್ತಾರ, ನಾವು ಅಲ್ಲೇಸ್ಬಿಡ್ತಾರು. ನಾನು ನಮ್ಮ ಸೊಸೆ ಬಾರಮ್ಮ ಬೈಸಿದ್ದೀರ ಬಾ ಹೋಗೋಣ ಅಂತ ಕರ್ಕೊಂಡೋಯ್ತು. ಆಟ ನೋಡಿ, ಇದು ಚೇಷ್ಟೆ ನೋಡಿ ಹೇಗೆಲ್ಲ ಮಾಡುತ್ತೆ ಅಂತ. ಬಟ್ ತುಂಬ ಖುಷಿ ಕೊಡುತ್ತೆ, ಚೆನ್ನಾಗಿರುತ್ತೆ. ನನಗಂತೂ ಈ ಥರ ಬೆಕ್ಕಾಗಲಿ, ಕುರಿ, ಮೇಕೆಗಳ ಇವೆಲ್ಲ ಏನೇ ಅಂದರೂ ಖುಷಿ, ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಅದು ಆಡ್ತಿರೋದು ನೋಡಿ ಒಂದು ಕಡೆ ನಿಲ್ಲಲ್ಲ. ಬಟ್ ನಾವು ಲಾಸ್ಟ್ ಟೈಮ್ಗೆ ಹೋಗಿದ್ದಕ್ಕೂ ಇದಕ್ಕೂ ಸ್ವಲ್ಪ ದಪ್ಪ ಆಗಿದೆ, ಚೆನ್ನಾಗಿದೆ. ಬಾ ಓಡ್ಬಾ ಸಿದ್ದಿ. ಇಲ್ಲ, ನೀನು ಬಂದರೆ ಇನ್ನೂ ದೂರ ಓಡು.
ಅಮ್ಮನ ಮನೆ ತರಕಾರಿಗಳನ್ನ ಬೆಳೀತಾರೆ ಅವರು. ಆಲ್ಮೋಸ್ಟು ಅಕ್ಕಿ, ಭತ್ತ, ರಾಗಿ ಈ ಥರ ತರಕಾರಿಗಳು ಬೇರೆ ತುಂಬ ತರಕಾರಿಗಳನ್ನ ಬೆಳೀತಾರೆ, ಯಾವುದೂ ಕೊಂಡ್ಕೊಳ್ಳೋದಿಲ್ಲ. ಬಟ್ ಅದೇ ಎಲ್ಲ ಚೆನ್ನಾಗಿರುತ್ತೆ. ಈಗ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ, ಇವರಲ್ಲೇ ಕಿತ್ಕೊಂಡು ಅಲ್ಲೇ ತಿನ್ನೋದು, ಒಂದು ಅಡುಗೆ ಯೂಸ್ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದು ನೋಡಿ, ಇದು ಬಜ್ಜಿ ಮೆಣಸಿನ್ಕಾಯಿ ಅಂತ ನೋಡಿ. ಇದು ಎಷ್ಟು ಅದು ಎಷ್ಟೊಂದು ಬಿಟ್ಟಿದೆ ನೋಡಿ ಒಂದೊಂದು ಗಿಡದಲ್ಲಿ ಈ ಥರ. ಇದೆಲ್ಲ ತೋರಿಸೋದಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ನೇಚರ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ನೋಡೋಣ ಮುಂದೆ ಏನೇನೆಲ್ಲ ಗಿಡಗಳನ್ನ ತೋರಿಸ್ತೀನಿ, ನಾನು ಏನೇನೆಲ್ಲ ಕಿತ್ಕೊಂಡು ನಾನು ಬೆಂಗಳೂರಿಗೆ ತೊಗೊಂಡು ಹೋಗ್ತೀನಿ ಅಂತ. ಇಲ್ಲಿ ನೋಡಿ ನಮ್ಮ ಸಿದ್ದಿ, ನಮ್ಮ ಪಾಪು ಎದ್ದವನು ಅದನ್ನು ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಿದ್ದ ಅಂತ ಅದು ಎಲ್ಲೋ ರೋಸ್ಕೊಂಡಿದೆ ನೋಡಿ. ತಾನೇ ಇಲ್ಲ ಹೊರಗಡೆ ನಾವು ಇಟ್ಕೊಳ್ಬಿಡ್ತೀವಿ ಅಂತ ಅವ್ನು ಬೇರೆ ಬೆದರಿಸ್ತಾನ, ಅದಕ್ಕೋಸ್ಕರ ಅದು ಹೋಗಿ ಬರ್ತಾನೆ ಇಲ್ಲ. ಅದು ಒಂಥರ ಎಷ್ಟು ಮುದ್ದು ಅಲ್ಲಿ ಪಾಪ ಏನು ಗೊತ್ತಿಲ್ಲ, ನಿದ್ದೆ ಬೇರೆ ಬರ್ತಿದೆ. ಅದೇನು ಗೊತ್ತಾ, ಇಲ್ಲಿ ಬೇಟೆ ಹೇಳಕ್ ಹೋಗುತ್ತೆ, ಹೊರಗಡೆ ಬಿಟ್ಬಿಡ್ತಾರೆ. ನೈಟ್ ಬೆಳಿಗ್ಗೆ ಬಂದು ಮಲ್ಕೊಳ್ಳುತ್ತೆ ಹಾಸಿಗೆ ಹತ್ರ. ಹಂಗ್ ನೋಡಿ ಇವಾಗ ನಿದ್ದೆ ಬರ್ತಿದೆ ಅನ್ಸುತ್ತೆ, ಅಲ್ಲೇ ಕುತ್ಕೊಂಡು ನಿದ್ದೆ ಮಾಡ್ತಿದೆ ಕಣ್ಣು ಮುಚ್ಕೊಂಡು. ನಾವು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ತಿಲ್ಲ. ಬಟ್ ಇದೊಂಥರ ಚೆನ್ನಾಗಿತ್ತು, ಇದು ಆಟಗಳನ್ನ ನೋಡ್ತಿದ್ರೆ ತುಂಬ ಖುಷಿ ಆಯಿತು ನೋಡಿ. ಅದು ಎಷ್ಟು ಮುದ್ದವಳೆ ಹೆಂಗೆ ಕೂತಿದೆ, ಅವ್ನು ನೋಡಿ ಬಂದು ಅಲ್ಲಿ ಒಂಚೂರು ಹಿಂಗೆ ಅಲ್ಗಾಡ್ಸೋದಕ್ಕೆ ಹೆಂಗೆ ಆಡ್ತಿದೆ, ಅಲ್ಲಿ ಬಂದು ಇಟ್ಕೊಬಿಡ್ತಾರೆ ಮೇಲೆತ್ತಕ್ಕತ್ತೆ ನೋಡ್ತಾ ಇದೆ. ಯಾರ್ಯಾರಿಗೆಲ್ಲ ಈ ಥರ ಅನಿಮಲ್ಸ್ ಇಷ್ಟ ಆಗುತ್ತೆ, ನಾಯಿ ಆಗಲಿ ಬೆಕ್ಕಾಗಲಿ ಏನೇ ಒಂದು ಮೇಕೆ ಮನೇಲಿ ಏನು ಸಾಕಿರ್ತೀರ ಅದು ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನನಗೂ ಸಹ ತುಂಬ ಇಷ್ಟ ನೋಡಿ. ಕೊನೆಗೂ ಸಿಕ್ತು, ಆಮೇಲೆ ಹಿಡ್ಕೊಂಡ್ರು ನೋಡಿ. ಮೊದಲೆಲ್ಲ ಕಳ್ಳಿ ಹೆಂಗೆ ಗೊತ್ತಾ, ಇದು ಚಿಕ್ಕದ್ರಲ್ಲಿದ್ದಾಗ ಬಂದು ಪಕ್ಕ ಕುತ್ಕೊಳ್ಳೋದು, ಕೀಟ್ಲೆ ಮಾಡೋದೆಲ್ಲ ಮಾಡ್ತಾಯಿತ್ತು. ಬಟ್ ಇವಾಗೆಲ್ಲ ದೊಡ್ಡದಾಗೋಯ್ತಲ್ಲ ನೋಡಿ, ಇವಾಗ ಕೈಗೆ ಸಿಗೋದಿಲ್ಲ ಅನ್ನತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೇಕೆಗಳನ್ನ ಸಾಕಿದ್ದಾರೆ ಮನೇಲಿ, ಒಂದು ಹಸುವಿನ ಕರು ಸಾಕಿದ್ದಾರೆ. ಇವುಗಳು ನೋಡಿ, ಇವುಗಳು ಹೆಂಗೆ ಇದು ನೋಡಿ ಎಲ್ಲೋ ಕೂತಿದೆ. ಏ ಚಿನ್ನಮ್ಮ, ನೋಡ್ಕೊಂಡು ಏನು ಮಾಡಲ್ಲಮ್ಮ. ಏ ಕರು ನೋಡು, ಕರು ಪಾಪ. ಚಿನ್ನಿ ಮುನ್ನಿ ಕಣ್ಣಿ ಟೊನ್ನಿ ಕಿಣ್ಣಿ ಪಿನ್ನಿ ಕುಂಡು ಹೊರಗಡೆ ಚೆನ್ನಾಗಿ ಬರಲ್ಲ ಕಣ, ಮುಂದೆ ಬರೋ ಬಂದಿದ್ದಾನೆ. ಹೆಣ್ಣಲ್ವ, ಗಂಡಂದ್ರೆ ಕೋಪ. ಹೆಣ್ಣು ಹಂಗೆ ಫೋಟೋ ತೆಗಿತಾನೆ. ಏನು ಮಾಡಲ್ಲ ಬಾರಿ. ಏ ಅದು ಹುಡುಗಿ, ಅದು ಹುಡುಗ, ಇದು ಹುಡುಗ. ನೋಡಿ ಕೂತು ಎಲ್ಲಿಂದ ಬಲಿ. ಏ ಆ ರೂಮ್ಗೆ ಹೋಗು, ಲಾಕ್ ನಾನು ಹಾಕ್ತೀವಿ, ಹೋಗು. ನಡಿ ಹಿಂದಗಡೆಯಿಂದ ಇದು ಕಣ ಜೋಳ ಇದು ತಗೋ, ಬೇಕಾಯ್ತದೆ ಪಾಪ್ಕಾರ್ನ್ ಮಾಡಿ. ನೋಡಿ ಜೋಳ ಇದು ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹಸಿ ಇದ್ದರೆ ಚೆಂದ, ತುಂಬ ಒಣಗಿದ್ರೆ ಚೆನ್ನಾಗಿರೋದಿಲ್ಲ. ಹಸಿ ಇದು ಸುಟ್ಕೊಂಡು ಸುಟ್ಕೊಂಡು ತಿಂದರೆ ಚೆನ್ನಾಗಿರ್ತಿಲ್ಲ, ಹಾಕೊಂಡು ಬೇಯಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತದೆ. ಇದು ಬಿಡಿಸ್ಕೊಳ್ಳೋಣ. ಓಕೆ ನೋಡೋಣ ಬನ್ನಿ. ಎಷ್ಟಿದೆ? ಒಂದು 500. ಏನು ಒಂದು ಎಷ್ಟಿದೆ? 2 ಸಿಕ್ತು ಅಷ್ಟೇ. ಸರಿ ತೋರಿಸು. ಇದೆ ಕಾರ್ನ್ ಐಸ್ ಕ್ರೀಮ್ ಥರ ಇದೆಯಲ್ಲ ಫ್ರೆಂಡ್ಸ್, ಐಸ್ ಕ್ರೀಮ್ ಥರ ಇದೆಯಲ್ಲ ಫ್ರೆಂಡ್ಸ್. ಓ ಇದಾಗಲೇ ತಿನ್ಕೊಂಡಿದೆ ಏನೋ ಕಣೆ. ಮಾಡಿದ್ರೆ ಮುಗಿಸ್ಕೊಂಡು ನೋಡ್ಬಿಡ್ತೀನಿ. ನಾನು ತಿರ್ಗಾ ಆನ್ ಮಾಡಿದೆ.
ನೀರೆಲ್ಲ ಮಾಡಿ ಬನ್ನಿ. ಎರಡು ಕಿತ್ಕೋತೀನಿರಪ್ಪ. ಅಯ್ಯೋ ನೋಡಿ ಫ್ರೆಂಡ್ಸ್, ನೀರಲ್ಲಿ ಹಾಕ್ತಿದ್ದೀವಿ. ನಿಮ್ಗೆ ಈ ಥರ ಲಕ್ ಸಿಗುತ್ತಾ? ಇದು ದಪ್ಪ ಆಗ್ಬಿಟ್ಟಿದೆ. ಏನು ಹಾಕಿ ಸಾಕು ಸಿತ್ಕೋ. ಇದು ಇದು ತೂತಿದೆ ತೂತಾಗಿ ಎಸಿ ಅದೇ ನೋಡ್ರಿ ನಡೀರಿ ಮುಂದೆ ಫಸ್ಟು ಬರ್ತೀನಿ. ಅಯ್ಯೋ ನೀ ಶೀತಾಗ ನೋಡಿ ನೋಡಿ ಅಲ್ಲಿಂದ ಹತ್ತು ಮಾಡಕ್ ಹೋಗಿ ನೋಡಿ ನೋಡಿ ಫೋನ್ ಹೇಳ್ತೀನಿ ಅವ್ನು. ಅಲ್ಲಿ ನೋಡು ಕೆಳಗೆ ಬಗ್ಗು. ಐದು ಬಿಳಿ ಚೀಲ ತಗೊಳ್ಳ ಈ ಚೀಲ ತಗೊಳ್ಳ ಈ ಚೀಲ ಕೊಡ್ಲೆ. ಸೈಕಲ್ 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 ನೋಡಿ ನಮ್ಮಮ್ಮ ರೈತ. ನೋಡಿ ನೋಡಿ ಫ್ರೆಂಡ್ಸ್, ಮಮ್ಮಿ ಆಯ್ತಾ? ಅಲ್ಲಿ ಮಮ್ಮಿ ಅಲ್ಲಿ ನೀನಿಂದ ಕೆಳಗಡೆ ಸಣ್ಣದ್ ಕಣು. ಸಣ್ಣ. ಹ್ಞೂ ಅದೇ ಹೇಳಿದ್ದೇನೆ. ಏನು ನಾನು 10% ಬ್ಯಾಟ್ರಿ ಮಮ್ಮಿ. ಒಂಚೂರು ನೀರು ಕೊಡು. ಆಮೇಲೆ ನೀನು ನನ್ನ ವೀಡಿಯೋ ಮಾಡ್ಬೇಕು. ಎಷ್ಟು ಬಿಸಿಲಿಗೆ ತಣ್ಣ ಹೋಗ್ತಾ ಇದೆ, ನೀರು ಹೋಗ್ತಾ ಇರೋದಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನನಗೆ ನೀರು ಕೊಡ್ದೆ, ಅವರೇ ನೀರು ತಗೋತವ್ರೆ. ನೋಡಿ ತಿನ್ನೆ ಮಮ್ಮಿ, ನೀನು ಮಾಡು, ನಾ ಕಾಲು ತಗೋತೀನಿ. ಸೈಕಲ್ 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 ಬೇಕೇ ಬನ್ನಿ. ಪಪ್ಪಾಯ ಕಿತ್ಕೋಬೇಕು, ಬೆಂಗಳೂರು ತೊಗೊಂಡೋಗೋಕ್ಕೆ ಪಪ್ಪಾಯ ಕಿತ್ಕೊಳ್ತೀನಿ. ಎಲ್ಲ ದಪ್ಪ ದಪ್ಪ ಇದೆ, ಯಾವ್ದು ನೋಡಿ ಕಿತ್ಕೋಬೇಕಿದು. ಸಣ್ಣ ಸಣ್ಣ ತುಂಬ ದಪ್ಪ ಆದರೆ ಟೇಸ್ಟ್ ಇರಲ್ಲ. ಅಚ್ಚು ಬಾ, ಇಲ್ಲಿ ಬಾ. ಇಲ್ಲೋಗೋಣ ಬಾರೋ, ಹಿಂಗೆ ಬಾ ಬಾ ಅಚ್ಚು. ಜೋಯ್ ಎಷ್ಟು ಒಂದು 4-5 ಕಿತ್ಕೊಂಡ್ಬ. ಇದು ಕಿತ್ಕೋ, ನನ್ನ ಕೈಲಾಗಲ್ಲ. ನೋಡಿ ಫ್ರೆಂಡ್ಸ್, ಎರಡಾಯ್ತು, 3. ನೀನೇ ಕಿತ್ಕೋ, ನಾನು ಮಣಿಕೊತೀನಿ. ಅಲ್ಲೇ ಮಮ್ಮಿ ಪಾಲಿಗೆ ಏನು ಹಾಕ್ತೀಯ ಅಂತ ಅವರೇನೋ ಬಿಡುವುದು ಹೆಂಗೋ ತಗೊಂಡು ಅಂತ ಬೈಬಿಟ್ಟು ಸುಮ್ಮನಾಗ್ತಾರೆ. ನೋಡಿ ಮಲ್ಕೊಂಬಿಟ್ಟಿದೆ ಪಾಪ, ಗಿಡನೇ ಪಾಪ ಕಟ್ ಮಲ್ಕೊಂಬಿಟ್ಟಿದೆ. ತರಕಾರಿಗಳೆಲ್ಲ ಕಿತ್ಕೊಂಡು ಇನ್ನು ಮನೆ ಹತ್ರ ಬಂದ್ವಿ. ಮನೆ ಎಲ್ಲಿವರೆಗೂ ಆಗಿದೆ ನೋಡೋಣ ಅಂತ. ನೋಡಿದು ಔಟ್ಲುಕ್ ಹೀಗಿದೆ ಮನೆಯದು. ಈ ಕಡೆ ಸೈಡ್ ದನಟಿ ಬರುತ್ತೆ, ಈ ಸೈಡ್ ಅದರಿಂದ ಅಲ್ಲಿ ಹೆಂಚು ಹಾಕಿದ್ದಾರೆ.
ಹಿಂಗೆ ಹೋಗ್ತಾ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಡೋರು, ಅಲ್ಲಿ ದನ ಟಿಪ್ ಬರುತ್ತೆ, ಅಂದರೆ ಕೊಟ್ಟಿಗೆ ಹಸುಗಳನ್ನ ಒಂದೆರಡು ಕಟ್ಕೊಳ್ಳೋ ಥರ ಬರುತ್ತೆ. ಇನ್ನು ಹಿಂಗೆ ಇಲ್ಲಿ ಮೇಲ್ಗಡೆ ಹೋದರೆ ಹಿಂಗೆ ಇಲ್ಲಿ ಓಪನ್ ಈ ಥರ ಬರುತ್ತೆ. ಬಟ್ ನಡೀತಾ ಇದೆ, ಎಲ್ಲ ಟೈಲ್ಸ್ ಏನೋ ಹಾಕ್ತಾ ಇದ್ದಾರೆ. ಇನ್ನು ಆಲ್ಮೋಸ್ಟ್ ಎಲ್ಲ ಫಿನಿಶಿಂಗ್ ಸ್ಟೇಜು ಬಂದಿದೆ. ನೋಡೋಣ ಇನ್ನೂ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಅಂತ. ಇನ್ನು ಟಿ ವಿ ಕ್ಯಾಬಿನ್ ಅದೇನು ಮಾಡಿಲ್ಲ ನೋಡಿ. ಇವಾಗ ಟೈಲ್ಸ್ ಹಾಕ್ತಿದಾರಲ್ಲ ನೋಡಿ, ಹೇಗೆ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸುತ್ತೆ, ಏನಿಲ್ಲ. ಬತ್ಲ ಮನೆಗೆ ಇದನ್ನೇ ಕಳಿಸಿ. ಅಲ್ಲೇ ಸುತ್ತ ಟೈಲ್ಸ್ ಕೊಟ್ಬಿಟ್ರೆ ನಿಮಗೆ ಟೈಲ್ಸ್ ಬೇಡ ಪಾಪ, ಏನೂ ಹಾಕಿಲ್ಲ. ಹೋಗು ಹೋಗಮ್ಮ. ಏ ಅದು ಇದು ಒಳಗಡೆ ಪೇಪರ್ದಿದು. ಅವತ್ತಿನ ದಿನ ನನ್ನ ಬರ್ಡೇ ಇತ್ತು, ಅದಕ್ಕೋಸ್ಕರ ನನ್ನ ತಂಗಿ ನೆಕ್ಸ್ಟ್ ಡೇ ಬಂದಳು. ನಾನು ಹಿಂದಿನ ದಿನ ಬಂದಿದ್ನಲ್ವ, ನೆಕ್ಸ್ಟ್ ಡೇ ನನ್ನ ತಂಗಿ ಬಂದು ಕೇಕ್ ತೊಗೊಂಡು ಬಂದಿದ್ಲು ಕಟ್ ಮಾಡಿಸೋದಕ್ಕೆ ಅಂತೇಳಿ. ಅದನ್ನು ಕಟ್ ಮಾಡ್ತಿದ್ದೆ. ಎಲ್ಲ ಇಷ್ಟು ಮಾಡಿ ಕಟ್ ಮಾಡಿದ್ವಿ. ಕಟ್ ಮಾಡಿದ ನಂತರ ಮತ್ತೆ ಊರೊಳಗಡೆ ಹೋದ್ವಿ. ನಮ್ಮ ಅತ್ತೆ ಕರೆದಿದ್ರು ಅಂತೇಳಿ ಅಲ್ಲೋಗಿ ಅಲ್ಲಿಗೆಲ್ಲ ಒಂದು ಸ್ವಲ್ಪ ಕೇಕೆಲ್ಲ ತೊಗೊಂಡು ಅಲ್ಲಿಗೆ ಹೋದ್ವಿ. ಹಾಗೆ ನಮ್ಮ ಅಜ್ಜಿ ಸತ್ತ ಇದ್ರಲ್ವ, ಅವ್ರಿಗೂ ಸ್ವಲ್ಪ ತೊಗೊಂಡು ಹಾಗೆ ಅವ್ರನ್ನೂ ಸಹ ನೋಡಿಕೊಂಡು ಅತ್ತೆ ಮನೆಗೂ ಸಹ ಹೋದ್ವಿ. ಅಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಒಂದೊಂದು ಸಲ ಕಂಫರ್ಟಬಲ್ ಇರೋದಿಲ್ಲ. ಎಲ್ಲ ವೀಡಿಯೋಗಳನ್ನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಸಾಕಷ್ಟು ನಾನು ಆದಷ್ಟು ಮಾಡಿದ್ದೀನಿ, ಆದಷ್ಟು ನಾನು ಎಲ್ಲೆಲ್ಲಿ ಹೋಗಿದ್ದೀನಂಥ ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ. ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ಇನ್ನಷ್ಟು ಅಪ್ಡೇಟ್ಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟು ಅಂದರೆ ನಾನು ಇನ್ನು ಗೃಹ ಪ್ರವೇಶದಾಗ ಇನ್ನೇನು ಹತ್ತಿರದಲ್ಲೇ ಇದೆ. ನೋಡೋಣ ಎಷ್ಟು ಬೇಗ ಅಷ್ಟರೊಳಗೆ ಹೇಗೆಲ್ಲ ಆಗುತ್ತೆ. ಮನೆ ಎಷ್ಟೊತ್ತು ಫಿನಿಶ್ ಆದರೆ ಆ ಡೇಟ್ ಫಿಕ್ಸ್ ಮಾಡ್ತಾರೆ. ಅದೇನಾದರೂ ಮುಂದೆ ಈ ಗೃಹ ಪ್ರವೇಶದ ವ್ಲಾಗ್ನು ನಾನು ಶೇರ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಪ್ಲೀಸ್ ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂತ ಅನ್ನೋದನ್ನು ನೀವು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ನೀವು ಈ ಥರ ಕಂಟೆಂಟ್ ಮಾಡಿ ಅಂತ ಹೇಳಿದ್ರೆ ನಮಗೂ ಒಂದು ಐಡಿಯಾ ಸಹ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ ಗೈಸ್. ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಯಾವ ಥರ ಕಂಟೆಂಟ್ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ. ಇನ್ನೇನಾದರೂ ನನ್ನ ವೀಡಿಯೋದಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕಾ ಹೇಳಿ. ಬಟ್ ನಾನು ಈಗ ಸ್ಟಾರ್ಟಿಂಗ್ ಮಾಡ್ತಿರೋದಲ್ವ, ಈಗ ಸ್ಟಾರ್ಟ್ ಮಾಡಿರೋದು ನಾನು ಯೂಟ್ಯೂಬ್. ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇರ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.